ಹಾರ್ಮುಜ್ ನಂತರ ಮತ್ತೊಂದು ಜಲಸಂಧಿಗೆ ಕಂಟಕ ಎದುರಾಗಿದೆ. ಬಾಬ್ ಎಲ್ ಮಂಡೆಬ್ ಜಲಸಂಧಿ ಬಂದಾಗುತ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಬಾಬ್ ಎಲ್ ಮಂಡೆಬ್ ಮೇಲೆ ಇರಾನ್ ಕಣ್ಣನ್ನು ಹಾಕಿದೆ. ಬಾಬ್ ಎಲ್ ಮಂಡೆಬ್ ಜಲಸಂಧಿಗೆ ಬಂದ್ ಮಾಡುವಂತ ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡಲಾಗ್ತಾ ಇದೆಯಂತೆ. ಇರಾನ್ ಸ್ಪೀಕರ್ ಮೊಹಮ್ಮದ್ ಕಾಲಿಬಾಫ್ ಪೋಸ್ಟ್ ಅನ್ನ ಮಾಡಿರುವಂತದ್ದು. ಬಾಬ್ ಎಲ್ ಮಂಡೆಬ್ ಇದೆಯಲ್ಲ, ಯುರೋಪ್ ಮತ್ತು ಏಷ್ಯಾ ನಡುವಿನ ಪ್ರಮುಖ ಜಲಸಂಧಿ ವ್ಯಾಪಾರ ವಹಿವಾಟಿಗೆ ಅದು ಬಂದಾದ್ರೆ ಮತ್ತಷ್ಟು ಜಾಗತಿಕವಾಗಿ ಹೊಡ್ತಾ ಬೀಳುವಂತ ಎಲ್ಲ ಚಾನ್ಸಸ್ ಇದೆ. ಆಯಿಲ್ ರೇಟ್ಗಳು ಮತ್ತಷ್ಟು ಜಾಸ್ತಿ ಆಗ್ಬೋದು. ಕೆಂಪು ಸಮುದ್ರದಲ್ಲಿರುವಂತ ಒಂದು ಕಿರಿದಾದ ಜಲಮಾರ್ಗ, ಅದು ಈಜಿಪ್ಟ್ನ ಸುಯೇಜ್ ಕೆನಾಲ್ಗೆ ಸಂಪರ್ಕಿಸುವಂತ ಜಲಸಂಧಿ. ಈ ಜಲಸಂಧಿ ಪಕ್ಕದಲ್ಲೇ ಯೆಮೆನ್ ಹೌತಿಗಳು ಮೊಕ್ಕಾಂ ಹೂಡಿದ್ದಾರೆ. ಯೆಮೆನ್ ನಲ್ಲಿರುವಂತಹ ಹೌತಿಗಳು, ಈ ಹಿಜ್ಬುಲ್ಲಾ ಮತ್ತೊಂದ್ ಕಡೆ ಹೌತಿಗಳು, ಇವ್ರಿಗೆಲ್ಲರಿಗೂ ಕೂಡ ಸಾಕ್ತಾ ಇರುವಂತದ್ದು ಇವರೇ. ಹಮಾಸ್ ಸೇರಿದಂತೆ ಇವನ್ನೆಲ್ಲರನ್ನೂ ಕೂಡ ಉಗ್ರ ಸಂಘಟನೆಗಳನ್ನ ಸಾಕ್ತಾ ಇರುವಂತದ್ದು ಇರಾನ್ ಅವರು. ಇರಾನ್ ಹೇಳ್ದಂತೆ ಕೇಳ್ತಾರೆ ಅವರು. ಯೆಮೆನ್ನ ಹೌತಿಗಳು ಮೊಕ್ಕಾಂ ಹೂಡಿದ್ದಾರೆ ಆ ಜಲಸಂಧಿ ಪಕ್ಕದಲ್ಲೇ. ಒಂದ್ ವೇಳೆ ಇರಾನ್ ಅನುಮತಿ ಕೊಟ್ರೆ ದಾಳಿ ಮಾಡುವಂತ ಸಾಧ್ಯತೆ ಇರುತ್ತೆ. ಬಾಬ್ ಎಲ್ ಮಂಡೆಬ್ ತಡೆಬಿದ್ರೆ ಮತ್ತಷ್ಟು ಘೋರ ಪರಿಸ್ಥಿತಿ ನಿರ್ಮಾಣ ಆಗಲಿದೆ. ಹೇಳ್ತಾ ಇದ್ನಲ್ಲ, ಪ್ರಮುಖವಾಗಿ ಯುರೋಪ್ ಮತ್ತು ಏಷ್ಯಾ ನಡುವಿನ ಪ್ರಮುಖ ವ್ಯಾಪಾರ ವಹಿವಾಟಾಗುವಂತ ಒಂದು ಜಲಸಂಧಿ ಅದು. ಅದನ್ನ ಬಂದ್ ಮಾಡಿದೆ ಆದ್ರೆ ಜಾಗತಿಕ ವ್ಯಾಪಾರಕ್ಕೆ ದೊಡ್ಡ ಹೊಡೆತವನ್ನ ಕೊಡುತ್ತದು. ಬಾಬ್ ಎಲ್ ಮಂಡೆಬ್ ಸ್ಟ್ರೈಟ್ ಇದೆಯಲ್ಲ, ಬಂದಾದ್ರೆ ಸಾಕಷ್ಟು ಪರಿಣಾಮವನ್ನ ಎದುರಿಸಬೇಕಾಗತ್ತೆ. ಯುರೋಪ್ ಮತ್ತು ಏಷ್ಯಾ ನಡುವಿನ ಸರಕು ಸಾಗಾಟದ ಪ್ರಮುಖ ಮಾರ್ಗ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್. ರಮೇಶ್, ಈ ಒಂದು ಜಲಸಂಧಿಯ ಪ್ರಮುಖ ಪಾತ್ರ ಯಾವ ರೀತಿಯಾಗಿ ಅಂತ? ಯಾಕೆಂದ್ರೆ ಹರ್ಮೂಜ್ ಅಂತ ಬಂದಂತ ಸಂದರ್ಭದಲ್ಲಿ ವಿಶ್ವದ 25% ಅಷ್ಟು ಆಯಿಲ್ ಅಲ್ಲಿಂದನೇ ಸರಬರಾಜು ಆಗ್ತಾ ಇತ್ತು. ಇಂಪೋರ್ಟು ಎಕ್ಸ್ಪೋರ್ಟು ಎಲ್ಲದ್ರ ಮೇಲೂ ಕೂಡ ಹೊಡೆತ ಬಿದ್ದಿತ್ತು ಅದು ಬಂದಾಗುವ ಮುಖಾಂತರ. ಇದು ಯಾವ ರೀತಿಯ ಹೊಡೆತ ಕೊಡುತ್ತೆ ಅಕಸ್ಮಾತ್ ಬಂದಾಗಿದ್ದೆ ಆದ್ರೆ ಅಂತ? ಪೃಥ್ವಿ, ಏನೋ ಹರ್ಮುಜ್ ಜಲಸಂಧಿಯಿಂದ ಒಂದು 25-30% ಬರ್ತಾ ಇತ್ತು ಇಡೀ ಗ್ಲೋಬಲ್ಗೆ. ಅದಾದಮೇಲೆ ಏನೋ ಸುಯೇಜ್ ಕಾಲುವೆ ಮೂಲಕ ಏನು ಬಾಬಾಲ್ ಮಂದೇಬ್ ಜಲಸಂಧಿ ಇದೆ, ಅಲ್ಲಿಂದ ಒಂದು 10-12% ಕ್ರೂಡ್ ಆಯಿಲು ಮತ್ತು ಕಾರ್ಗೋಸ್ ಶಿಪ್ಗಳು ಬರ್ತಿರ್ತಕ್ಕಂಥದ್ದು. ಈಗ ಏನು ಯೆಮನ್ನ ಹೌತಿ ಉಗ್ರರಿದ್ದಾರೆ, ಅವ್ರು ಹೇಳಿರ್ತಕ್ಕಂಥದ್ದು ಏನದು, ಬಾಬಾಲ್ ಮಂದೇಬ್ ಏನು ಜಲಸಂಧಿ ಇದೆ ಅದನ್ನು ನಾವು ಅಟ್ಯಾಕ್ ಮಾಡ್ತೀವಿ, ಇರಾನು ಹೂ ಅಂದರೆ ಸಾಕು ನಾವೀಗ ಅಟ್ಯಾಕ್ ಮಾಡ್ತೀವಿ, ಅದನ್ನು ಬಂದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ಇಡೀ ಜಗತ್ತಿಗೆ ಸಾಕಷ್ಟು ತೈಲದ ಅಭಾವ ಮತ್ತು ಇತರೆ ಕಾರ್ಗೋಸ್ ಏನೇನು ಸರಕು ಸರಂಜಾಮುಗಳಿದೆ ಅದರದ್ದು ಅಭಾವ ದೊಡ್ಡದಾಗಿ ಪರಿಣಮಿಸುವಂಥ ಸಾಧ್ಯತೆ ಇದೆ. ಪೃಥ್ವಿ, ನಾನೀಗ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಾ ಹೋಗ್ತೀನಿ. ಅಂದರೆ ಜಿಯೋಗ್ರಫಿಕಲಿ ಎರಡು ಜಲಸಂಧಿಗಳ ಅಂತರ ಎಷ್ಟಿದೆ ಮತ್ತು ಅಲ್ಲಿಂದ ಭಾರತ ಮತ್ತು ಪೂರ್ವ ಏಷ್ಯಾದ ದೇಶಗಳಿಗೆ ಯಾವ್ಯಾವ ರೀತಿಯೆಲ್ಲ ಹಡಗುಗಳು ಬರ್ತಾ ಇತ್ತು ಮತ್ತು ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದನ್ನು ನಾನು ಗೂಗಲಲ್ಲಿ ಒಂದಿಷ್ಟು ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಪೃಥ್ವಿ, ಇನ್ನು ಇಲ್ಲಿ ನೋಡ್ಬೋದು, ಇದು ಇಂಡಿಯಾ. ಇಲ್ಲಿ ಪೂರ್ವ ಏಷ್ಯಾದ ರಾಷ್ಟ್ರಗಳು ಬರುತ್ತೆ. ಈ ಕಡೆಯಿಂದ ನಮಗೆ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಉಜ್ಬೇಕಿಸ್ತಾನ್, ಇಲ್ಲಿ ನೋಡಿ ಇರಾನ್ ಬರುತ್ತೆ. ಸೊ ಇದು ನಿಮಗೆ ಈಗ ಸದ್ಯಕ್ಕೆ ಏನೋ ದೊಡ್ಡ ಇಶ್ಯೂ ಕ್ರಿಯೇಟ್ ಮಾಡತಕ್ಕಂಥದ್ದು. ಇದು ನಿಮಗೆ ಇಲ್ಲಿ ಏನೋ ಇಲ್ಲಿ ಕಾಣುತ್ತೆ, ನಿಮಗೆ ಇದು ಹರ್ಮುಜ್ ಜಲಸಂಧಿ ಬರುತ್ತೆ. ಇಲ್ಲಿ ಕಾಣುತ್ತೆ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಒಂದಿಷ್ಟು ಕ್ಯಾಮ್ರಾ ಪ್ಯಾನ್ ಮಾಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ನಮಗೆ ಈಗ. ಸೊ ಇಲ್ಲಿಂದ ಬರ್ತಕ್ಕಂಥದ್ದು ಇದು ಈ ಹರ್ಮುಜ್ ಜಲಸಂಧಿ ಏನಿದೆ ಇಲ್ಲಿಂದ ಬರ್ತಕ್ಕಂಥದ್ದು. ಇದು ಇಲ್ಲಿಂದ ಬರುತ್ತೆ. ಈ ಕಡೆ ಲೆಫ್ಟ್ ಸೈಡ್ ನಿಮಗೆ ಬಹರೇನು, ಕತಾರು, UAE, ಸೊ ಅಬುದಾಬಿ, ದುಬೈ, ಈ ಥರ ಕಂಟ್ರೀಸ್ ಎಲ್ಲ ಇದೆ. ಎರಡಂದರೆ ಈ ಕೊಲ್ಲಿಯ ಅಕ್ಕಪಕ್ಕದ ಈಗ ಏನಿದೆ ಇದು ಜಲಸಂಧಿ ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಷ್ಟ್ರಗಳು. ಸೊ ಇಲ್ಲಿಂದ ನಿಮಗೆ ಹರ್ಮುಜ್ ಜಲಸಂಧಿಯಿಂದ ಈ ಭಾರತಕ್ಕೆ ಬರೋದಕ್ಕೆ ನಿಮಗೆ 2-3 ದಿನ, ಅಂದರೆ ಈ ರೂಟಲ್ಲಿ ಏನು ನಾನು ಕರ್ಜರ್ ಮೂವ್ ಮಾಡ್ತೀನಿ ಇಲ್ಲಿಗೆ ಸುಮಾರು 2-3 ದಿನ ಆಗ್ತಿತ್ತು ಹಡಗುಗಳು ಬರ್ತಕ್ಕಂಥದ್ದು. ಸೊ ಈ ಜಲಸಂಧಿಯ ಮೂಲಕ ಬರ್ತಿರ್ತಕ್ಕಂಥ ಹಡಗುಗಳು ಸುಮಾರು ಡೈಲಿ ಒಂದು 400 ಹಡಗುಗಳು ಬರ್ತಾ ಇತ್ತು ಈ ಕಡೆ ಪೂರ್ವ ಏಷ್ಯಾ ಮತ್ತು ಭಾರತಕ್ಕೆ ಸೇರಿದಂತೆ. ನೋಡಿದ್ದು ಸ್ಟ್ರೈಟ್ ಆಫ್ ಹರ್ಮುಜ್ ಇದು ಇಲ್ಲೊಂದು 28-30 ಕಿಲೋಮೀಟರ್ ಅಗಲ ಇದೆ ಇದು. ಸೊ ಇದು ತುಂಬ ಕಿರಿದಾದ ಪ್ರದೇಶದಲ್ಲಿ ಸುಮಾರು 400 ಹಡಗುಗಳು ಬರ್ತಾ ಇತ್ತು ಡೈಲಿ. ಅಂದರೆ ಇರಾಕ್ ಮತ್ತು ಈ ಕಡೆ ಏನಿದೆ ಬಹರೇನು, ಕತಾರು, ಈ ದೇಶಗಳಿಂದ ಬರ್ತಕ್ಕಂತಹ ಕ್ರೂಡ್ ಆಯಿಲು ಮತ್ತು ಇತರೆ ಏನೇನು ಸಾಮಾನುಗಳಿತ್ತು ಅದರ ಹಡಗುಗಳು ಬರ್ತಿರ್ತಕ್ಕಂಥ ಜಲಸಂಧಿ ಇದು. ಇಲ್ಲಿಂದ ಇದು ಒಂದೂವರೆ ಸಾವಿರ ಕಿಲೋಮೀಟರ್ ಇತ್ತು. ಒಂದು 3 ದಿನ ಬೇಕಾಗ್ತಿತ್ತು. ಈಗ ಇದನ್ನು ಇರಾಕ್ ಕಂಟ್ರೋಲಿಗೆ ತಗೊಂಡಿರೋದು, ಇರಾನ್ ಕಂಟ್ರೋಲಿಗೆ ತಗೊಂಡಿದ್ರಿಂದ ಬೇರೆ ಮಾರ್ಗ ಏನಿದೆ ಯಾವುದು ಇದೆ ಅಂತ ನೋಡಬೇಕಾದ್ರೆ ನಾವಿಲ್ಲಿ ನಮಗೆ ನೆಕ್ಸ್ಟ್ ಕಾಣ್ತಿರ್ತಕ್ಕಂಥದ್ದು ಇದು ಸುಯೇಜ್ ಕಾಲುವೆ. ಇಲ್ಲಿಂದ ಸುಯೇಜ್ ಕಾಲುವೆ ಬರುತ್ತೆ ಪೃಥ್ವಿ ಇಲ್ಲಿ. ಸೊ ಇಲ್ಲಿಂದ ಸುಯೇಜ್ ಕಾಲುವೆ ಬರ್ತಕ್ಕಂಥದ್ದು ಇದು ರೆಡ್ ಸಿ. ಇದು ರೆಡ್ ಸಿ ಇಲ್ಲಿ
ರೆಡ್ ಸೀನ ನೀವು ಕ್ರಾಸ್ ಮಾಡಿ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಕಾಣ್ತಕ್ಕಂಥದ್ದು ನಿಮಗೆ ಈಗ ಮುಂದೆ ಬರ್ತಾ ಹೋದ್ರೆ ನಿಮಗೆ ಇಲ್ಲಿ ಪೃಥ್ವಿಲಿ ಕಾಣುತ್ತೆ. ಸೊ ಇದು ನಿಮಗೆ ಬಾಬಾಲ್ ಮಂದೇಬ್ ಸ್ಟ್ರೈಟ್, ಇದು ನೋಡಿ ಬಾಬಾಲ್ ಮಂದೇಬ್ ಸ್ಟ್ರೈಟ್ಸ್ ಅಂತಿದೆ ಇದು. ಸೊ ಇದು ಪಾಯಿಂಟು. ಈ ಪಾಯಿಂಟಲ್ಲಿ ಇದು ತುಂಬ ಕಿರಿದಾದ ಪ್ರದೇಶ, ನಮಗೆ ಝೂಮ್ ಮಾಡಿದಾಗ ಅದು ಗೊತ್ತಾಗುತ್ತೆ, ಮತ್ತು ತುಂಬ ಚಿಕ್ಕದು ಮಾಡಿದಾಗ ಎಷ್ಟು ಚಿಕ್ಕದಾದ ಜಲಸಂಧಿ ಅಂತ ಗೊತ್ತಾಗುತ್ತೆ. ಇಲ್ಲಿಂದ ಈಗ ಬರಬೇಕು. ಸೊ ನಿಮಗೆ ಕಂಪೇರ್ ಟು ಹರ್ಮೋಜ್ ಜಲಸಂಧಿ ಕಂಪೇರ್ ಮಾಡೋದಾದರೆ ಇದು ಈ ಜಲಸಂಧಿ ಮಾರ್ಗ ಪೃಥ್ವಿ ಸುಮಾರು 11ರಿಂದ 12,000 ಕಿಲೋಮೀಟ್ರ್ ಇದೆ. ಅಂದರೆ ಇಲ್ಲಿಂದ ಬರಬೇಕು ಅಂದರೆ ಸುಮಾರು 14 ದಿನ ತಗೊಳುತ್ತೆ. ಸೊ ಇಲ್ಲಿಂದ ತುಂಬ ಸುತ್ತಾಕೊಂಡು ಬರಬೇಕಾಗತ್ತೆ ನಿಮಗೆ. ಇಲ್ಲಿಂದ ಈ ರೂಟಲ್ಲಿ ಇಂಡಿಯಾಕ್ಕೆ ಬರಬೇಕು ಅಂದರೆ ನಿಮಗೆ ಒಂದು 14 ದಿನ ಟೈಮ್ ತಗೊಳುತ್ತೆ ಪೃಥ್ವಿ. ಸೊ ಮತ್ತು ಇದು ತುಂಬ ಕಿರಿದಾದ ಪ್ರದೇಶ ಇದಕ್ಕೆ ಕಂಪೇರ್ ಮಾಡಿದರೆ, ಮತ್ತು ತುಂಬ ದೂರ ಕೂಡ, ಮತ್ತು ಇಲ್ಲಿ ಜಾಮ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಇಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಸಾಕಷ್ಟು ಬಂದರುಗಳು ಇರೋದ್ರಿಂದ ಸೊ ಇಲ್ಲಿ ಜಾಸ್ತಿ ಹಡಗುಗಳು ಜಾಮ್ ಆಗುತ್ತೆ. ಹಾಗಾಗಿ ಬರುವಂಥ ಸಮಯ ಕೂಡ ಲೇಟ್ ಆಗುತ್ತೆ. ಅಂದರೆ ಇದು ಹತ್ತಿರ ಮತ್ತು ಇದು ತುಂಬ ದೂರ, ಹಾಗಾಗಿ ತುಂಬ ದಿನಗಳು ತಗೊಳುತ್ತೆ ಪೃಥ್ವಿ. ಹಾಗಾಗಿ ಇರೋದೊಂದು ಇದು ಪರ್ಯಾಯ ಮಾರ್ಗ ಅಂದರೆ ಇದು ನಮಗೆ ಆಲ್ಬಾಬಾ ಮಂದೇಬ್ ಜಲಸಂಧಿ. ಸೊ ಇದನ್ನು ಕೂಡ ಏನಾದ್ರು ಹೌತಿ ಉಗ್ರರು ಏನಾದರೂ ಇಲ್ಲಿ ನೋಡಿ ಇಲ್ಲಿ ಯೆಮೆನ್ ಇದೆ, ಯೆಮೆನ್ ಇಲ್ಲಿಂದ ಇಲ್ಲಿಗೆ ಇಷ್ಟೇ ದೂರ ಆಗುತ್ತೆ ಪೃಥ್ವಿ. ಇಲ್ಲಿಂದ ಏನಾದರೂ ಅಟ್ಯಾಕ್ ಮಾಡಿ ಇದನ್ನು ಸಂಪೂರ್ಣವಾಗಿ ಏನಾದರೂ ಬಂದ್ ಮಾಡಿದರೆ ನಿಜಕ್ಕೂ ಭಾರತ ಸೇರಿದಂತೆ ಪೂರ್ವ ಏಷ್ಯಾದ ದೇಶಗಳೇನಿದೆ ಇನ್ಕ್ಲೂಡಿಂಗ್ ನೋಡಿ ಬಾಂಗ್ಲಾ ಇರ್ಬೋದು, ಸೊ ಈಗೆಲ್ಲ ದೇಶಗಳು ಕೂಡ ಸಾಕಷ್ಟು ಸಮಸ್ಯೆಗಳಾಗುವಂಥ ಚಾನ್ಸಸ್ ಇದೆ ಪೃಥ್ವಿ. ಆದರೆ ವಿಶ್ವಸಂಸ್ಥೆಯಲ್ಲಿ ಏನಾಗ್ತಿದೆ ಅಂದರೆ ಇವತ್ತು ವೋಟಿಂಗ್ ಇತ್ತು, ಒಂದು ಏನು ಭದ್ರತಾ ಸಲಹಾ ಸಮಿತಿ ಏನಿತ್ತು ಮೀಟಿಂಗ್ ಕರೆದಿದ್ರು ಇವತ್ತು. ಏನೋ ಈ ಜಲಸಂಧಿಯನ್ನು ಸೇನೆಯನ್ನು ಉಪಯೋಗಿಸಿ ಇರಾನ್ ಏನು ಹಿಡಿತಕ್ಕೆ ತಗೊಂಡಿದೆ ಹರ್ಮುಜ್ ಜಲಸಂಧಿಯನ್ನು, ಅದನ್ನು ಸೇನೆಯನ್ನು ಬಳಸಿ ಅಲ್ಲಿನ IRGC ಸೈನಿಕರೇನಿದ್ರು ಅವ್ರನ್ನೆಲ್ಲ ತೆರವು ಮಾಡಬೇಕು, ಮತ್ತು ಬೇರೆ ದೇಶಗಳಿಗೆ ಏನೋ ಸಮಸ್ಯೆ ಆಗ್ತಿದೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ. ಆದರೆ ಸೇನೆಯನ್ನು ಯೂಸ್ ಮಾಡೋದಕ್ಕೆ ಚೀನಾ ಮತ್ತು ರಷ್ಯಾ ಬಹುಮುಖ್ಯವಾಗಿ ಇಲ್ಲಿ ವಿರೋಧ ಮಾಡಿದ್ದೇವೆ. ಯಾಕೆಂದರೆ ಭದ್ರತಾ ಸಲಹಾ ಸಮಿತಿಯಲ್ಲಿರ್ತಕ್ಕಂಥದ್ದು ವೀಟೋ ಪವರ್ ಇರ್ತಕ್ಕಂಥದ್ದು ಚೀನಾ ಮತ್ತು ರಷ್ಯಾ, ಈ ಎರಡು ದೇಶಗಳು ವಿರೋಧ ಮಾಡಿದ ಕಾರಣಕ್ಕೆ ಇವತ್ತು ವೋಟಿಂಗ್ ಇತ್ತು ವಿಶ್ವಸಂಸ್ಥೆಯಲ್ಲಿ. ಅದನ್ನು ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದಾರೆ. ಈ ಸಮಸ್ಯೆಯನ್ನು ವಿಶ್ವಸಂಸ್ಥೆ ಮಟ್ಟದಲ್ಲಿ ಯಾವ ರೀತಿ ಬಗೆಹರಿಸ್ತಾರೆ, ಮತ್ತು ಜಾಗತಿಕ ಮಟ್ಟದಲ್ಲಿ ಪೂರ್ವ ಏಷ್ಯಾದ ದೇಶಗಳಿಗೆ ಏನೀಗ ತೈಲ ಮತ್ತು ಕಾರ್ಗೋ ಸೇನೆಯನ್ನು ಸಪ್ಲೈ ತುಂಬ ವ್ಯತ್ಯಾಸ ಆಗಿದೆ, ಅದನ್ನು ಯಾವ ರೀತಿ ಸರಿಪಡಿಸ್ತಾರೆ, ಟ್ರಂಪ್ ಮೇಲೆ ಒತ್ತಡ ಇರಿ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ ಪೃಥ್ವಿ. ಓಕೆ, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.